2, 3, big breaking. ಇಡಿ ಕುಣಿಕೆಯಿಂದ ಡಿಕೆ ಶಿವಕುಮಾರ್ ನಿಜಕ್ಕೂ ಬಚಾವ್ ಆಗ್ತಾರ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ. ನಿನ್ನೆ ಸುಮ್ಮನಿದ್ದಂತ ಇಡಿ ಇವತ್ತು ಕೆಡ್ಡ ರೆಡಿ ಮಾಡಿದ್ಯಾ? ಬೆಳಗ್ಗೆ 11ಕ್ಕೆ ಮತ್ತೆ ಡಿಕೆಶಿಗೆ ಇಡಿ ವಿಚಾರಣೆ ಕರೆದಿರುವಂತದ್ದು. ಸೊ ಹೀಗಾಗಿ 11 ಗಂಟೆಗೆ ಮತ್ತೆ ಹಾಜರಾಗ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ನಿನ್ನೆ ಸುಮ್ಮನಿದ್ದಂತ ಇಡಿ ಇವತ್ತು ಕೆಡ್ಡ ತೋಡೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆ ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಸೊ ಹೀಗಾಗಿ ಮತ್ತೆ ವಿಚಾರಣೆಗೆ ಹಾಜರಾಗುವುದಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ ಸೂಚನೆಯನ್ನ ನೀಡಿರುವಂತದ್ದು. ಸೊ ಹೀಗಾಗಿ 11 ಗಂಟೆಗೆ ಡಿಕೆ ಶಿವಕುಮಾರ್ ಅವರು ಇಡಿ ಅಧಿಕಾರಿಗಳ ಮುಂದೆ ಹಾಜರಾಗ್ತಾ ಇದ್ದಾರೆ. ಇವತ್ತು ನಡೆಯಲಿದೆ ಡಿಕೆಶಿ ಮತ್ತು ಇಡಿ 1-to-1 ವಿಚಾರಣೆ. ಡಿಕೆಶಿಗೆ ಕೆಡ್ಡ ತೋಡೋದಕ್ಕೆ ರೆಡಿ ಆಗಿದೆ ಈಗ ಆಲ್ರೆಡಿ ಇಡಿ ಮಹಾ ಟೀಮ್. ಒಬ್ಬರಲ್ಲ ಇಬ್ಬರಲ್ಲ 5 ಇಡಿ ಅಧಿಕಾರಿಗಳಿಂದ ಡ್ರಿಲ್ ಮಾಡಲಾಗುತ್ತೆ. ನಿನ್ನೆ 5 ಗಂಟೆಗಳ ವಿಚಾರಣೆಯನ್ನ ನಡೆಸಲಾಯಿತು. ಇವತ್ತು ಇಡೀ ದಿನ ವಿಚಾರಣೆಯನ್ನ ನಡೆಸುವಂತ ಸಾಧ್ಯತೆ ಇದೆ. ಇಡಿ ಜಂಟಿ ನಿರ್ದೇಶಕಿ ಮೋನಿಕಾ ಶರ್ಮಾ 5 ಟೀಮ್ ಬೆಳಗ್ಗೆ 11 ಗಂಟೆಯಿಂದ ಡಿಕೆಗೆ ನಡೆಯಲಿದೆ ಇಡಿ ಡ್ರಿಲ್. ರಾತ್ರಿ ಇಡಿ ವಕೀಲರು ಅಕೌಂಟೆಂಟ್ಗಳ ಜೊತೆ ಚರ್ಚೆಯನ್ನ ಕೂಡ ಮಾಡಿದ್ದಾರೆ ಡಿಕೆ ಶಿವಕುಮಾರ್. 8.59 ಕೋಟಿ ಹಣದ ಮೂಲದ ಬಗ್ಗೆ ಏನಂತ ಲೆಕ್ಕ ಕೊಡ್ಲಿ, ಎಲ್ಲಿಂದ ಬಂತು, ಹೇಗ್ ಬಂತು ಅನ್ನೋ ಲೆಕ್ಕದ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಇಡಿ ಟೀಮ್ ಹಾಕಿದಂತ ಕ್ರಾಸ್ ಕ್ವಶನ್ಗಳ ಬಗ್ಗೆನೂ ಕೂಡ ಮಾತುಕತೆಯನ್ನ ಮಾಡಲಾಗಿದೆ. ಲಾಯರ್ಗಳ ಜೊತೆ ನಾನು ಏನ್ ಆನ್ಸರ್ ಮಾಡ್ಲಿ, ನಾಳೆ ಯಾವ ರೀತಿಯಾಗಿರುತ್ತೆ ಪ್ರಶ್ನೆಗಳು ಅನ್ನೋದ್ರ ಬಗ್ಗೆನೂ ಕೂಡ ಅವರು ಮಾತನ್ನ ಮಾಡಿರುವಂತದ್ದು, ಮಾತುಕತೆ ಮಾಡಿದ್ದಾರೆ, ಚರ್ಚೆಯನ್ನ ಕೂಡ ಮಾಡಿರುವಂತದ್ದು. ಕ್ರಾಸ್ ಕ್ವಶನ್ಸ್ ಏನ್ ಬರ್ಬೋದು, ಏನ್ ಉತ್ತರ ಕೊಡೋದು, ಎಲ್ಲದರ ಬಗ್ಗೆನೂ ಕೂಡ ಆಪ್ತರ ಜೊತೆ ಡಿಕೆಶಿ ಮಾತುಕತೆಯನ್ನ ಮಾಡಿದ್ದಾರೆ ನಿನ್ನೆ ಇಡೀ ರಾತ್ರಿ. ಯಾಕೆಂದ್ರೆ 11:40 ಸಮಯದಲ್ಲಿ ಅವರು ಹೊರಗಡೆ ಬಂದ್ರು ಇಡಿ ಕಚೇರಿಯಿಂದ. ಅದಾದ್ಮೇಲೆ ಡಿಕೆ ಸುರೇಶ್ ಅವರ ನಿವಾಸಕ್ಕೆ ಅವರು ಹೋಗಿದ್ದಾರೆ. ಕರ್ನಾಟಕ ಭವನದಲ್ಲಿ ರೂಮ್ ಬುಕ್ ಆಗಿತ್ತು, ಆದ್ರೆ ಸಹೋದರ ಸುರೇಶ್ ಅವರ ನಿವಾಸಕ್ಕೆ ತೆರಳಿದ್ರು ಡಿಕೆ ಶಿವಕುಮಾರ್ ಅವರು. ತಡರಾತ್ರಿ ತನಕ ಕೂಡ ಸಹೋದರ ಸೇರಿದಂತೆ ಆಪ್ತರ ಜೊತೆ ಚರ್ಚೆಯನ್ನ ಮಾಡಿದ್ರು ಡಿಕೆ ಶಿವಕುಮಾರ್. ಶುರುವಾಗಿದೆ 6 ಗಂಟೆಯಿಂದ 11:15ವರೆಗೂ ಮಾಡಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಬರಬೇಕು ಅಂತ ತಿರ್ಗಾ ಮತ್ತೆ ಸಮನ್ಸ್ ಕೊಟ್ಟಿದ್ದಾರೆ. ನಾನು ಫುಲ್ ಕೋಆಪರೇಷನ್ ಕೊಡ್ತೀನಿ ಅಂತ ಹೇಳಿದ್ದೇನೆ. ಏನ್ ಮಾತು ಕೊಟ್ಟಿದ್ದೇನೆ ಮಾತು ಪ್ರಕಾರ ನಡ್ಕೊಳ್ತೇನೆ. ವಿಚಾರಣೆ ಶುರುವಾಗಿದೆ 6 ಗಂಟೆಯಿಂದ 11:15ವರೆಗೂ ಮಾಡಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಬರಬೇಕು ಅಂತ ತಿರ್ಗಾ ಮತ್ತೆ ಸಮನ್ಸ್ ಕೊಟ್ಟಿದ್ದಾರೆ. ನಾನು ಫುಲ್ ಕೋಆಪರೇಷನ್ ಕೊಡ್ತೀನಿ ಅಂತ ಹೇಳಿದ್ದೇನೆ. ಏನ್ ಮಾತು ಕೊಟ್ಟಿದ್ದೇನೆ ಮಾತು ಪ್ರಕಾರ ನಡ್ಕೊಳ್ತೇನೆ. ವಿಚಾರಣೆ ಶುರುವಾಗಿದೆ. ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಧರಣೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ನೀವು ಕೂಡ ನೋಡ್ತಾ ಇದ್ದೀರಾ ನಿನ್ನೆ ಇಡೀ ದಿನ ಏನಾಯ್ತು ಅಂತ. ಇಲ್ಲಿ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ನಿನ್ನೆ 5 ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡಿದ್ದಾರೆ. ಇಡಿ ಆಫೀಸ್ನಲ್ಲಿ, ಜಾರಿ ನಿರ್ದೇಶನಾಲಯದ ಆಫೀಸ್ನಲ್ಲಿ ಸಾಕಷ್ಟು ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಕೇಳಲಾಗಿರುವಂತದ್ದು. ಸತತ 5 ಗಂಟೆಗಳ ಕಾಲ ಡಿಕೆ ಶಿವಕುಮಾರ್ ಅವರ ವಿಚಾರಣೆ ಆಗಿದೆ. ಇಲ್ಲಿ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಧರಣೇಶ್. ಬೂಕನಕೆರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ದೆಹಲಿಯಿಂದ. ಧರಣೇಶ್, ನಿನ್ನೆ 5 ಗಂಟೆಗಳ ಕಾಲ ಸತತ ವಿಚಾರಣೆ ನಡೀತು. ಇವತ್ತು ಕೂಡ ಬೆಳಗ್ಗೆ 11 ಗಂಟೆಗೆ ಇಡಿ ಅಧಿಕಾರಿಗಳ ಮುಂದೆ ಡಿಕೆಶಿ ಹಾಜರಾಗಬೇಕಾಗಿರುವಂತದ್ದು. ಹೆಚ್ಚಿನ ಅಪ್ಡೇಟ್ಸ್ ಏನ್ ಲಭ್ಯವಾಗ್ತಾ ಇದೆ? ಪೃಥ್ವಿರಾಜ್, ನಿನ್ನೆ ಸಂಜೆ 6 ಗಂಟೆಯಿಂದ ರಾತ್ರಿ 11:15ವರೆಗೆ ಕೂಡ ಕಾಂಗ್ರೆಸ್ ಮುಖಂಡ ಡಿಕೆ ಶಿವಕುಮಾರ್ ಅವರನ್ನ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಸುದೀರ್ಘವಾಗಿ ವಿಚಾರಣೆಯನ್ನ ನಡೆಸಿದರೆ ಡಿಕೆ ಶಿವಕುಮಾರ್ ಅವರಿಗೆ ಸೇರಿದಂತಹ ದೆಹಲಿಯಲ್ಲಿ ಸಿಕ್ಕಂತಹ 8.59 ಕೋಟಿ ರೂಪಾಯಿ ಹಣಕ್ಕೆ ಅವರು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಕೆಲವು ದಾಖಲೆಗಳನ್ನ ಕೂಡ ಕೇಳಿದ್ದಾರೆ. ಈ ಸುದೀರ್ಘ ವಿಚಾರಣೆ ಆದ ಬಳಿಕವೂ ಕೂಡ ಡಿಕೆ ಶಿವಕುಮಾರ್
ವಿರಮಿಸಿಲ್ಲ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದಾವೆ. ಅಂದ್ರೆ ರಾತ್ರಿ ಅವರು ಚಾರ್ಟೆಡ್ ಅಕೌಂಟ್ ಅನ್ನ ಸಂಪರ್ಕಿಸಿ, ವಕೀಲರನ್ನ ಸಂಪರ್ಕಿಸಿ ಇವತ್ತಿನ ವಿಚಾರಣೆ ವೇಳೆ ಏನನ್ನ ಮಾತನಾಡಬೇಕು, ಏನನ್ನ ಕೇಳಬಹುದು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು, ಅದಕ್ಕೆ ನಾನು ಯಾವ ಉತ್ತರವನ್ನ ಕೊಡಬೇಕು ಎನ್ನುವಂತಹ ಸಲಹೆಯನ್ನ ಪಡ್ಕೊಂಡಿದ್ದಾರೆ. ಅಂದ್ರೆ ನಿನ್ನೆ ಯಾವ ರೀತಿ ವಿಚಾರಣೆ ಆಯಿತು, ಯಾಕೆಂದ್ರೆ ನಿನ್ನೆ 2 ರೀತಿಯ ವಿಚಾರಣೆ ಆಗಿತ್ತು. ಒಂದು 5 ಅಧಿಕಾರಿಗಳ ತಂಡ ಏಕಕಾಲಕ್ಕೆ ಡಿ.ಕೆ. ಶಿವಕುಮಾರ್ ಅವರನ್ನ ವಿಚಾರಣೆಯನ್ನ ಮಾಡಿತ್ತು. ಅದಲ್ಲದೆ ಅಧಿಕಾರಿಗಳು ಪ್ರತ್ಯೇಕವಾಗಿ 1-to-1 ವಿಚಾರಣೆಯನ್ನ ಕೂಡ ಡಿ.ಕೆ. ಶಿವಕುಮಾರ್ ಜೊತೆ ಮಾಡಿದ್ರು. ಸೊ ಹಾಗಾಗಿ ನಿನ್ನೆ ಆದಂತಹ ವಿಚಾರಣೆಗಳ ಸಂಗತಿಗಳನ್ನೆಲ್ಲವನ್ನ ಹಂಚಿಕೊಂಡು ಇವತ್ತು ಯಾವ್ಯಾವ ರೀತಿಯ ವಿಚಾರಣೆ ನಡೆಸಬಹುದು, ತಾನು ಯಾವ ರೀತಿಯಲ್ಲಿ ಅದಕ್ಕೆ ಪ್ರತಿಕ್ರಿಯಿಸಬೇಕು, ಸ್ಪಂದಿಸಬೇಕು ಎನ್ನುವ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ವಕೀಲರ ಜೊತೆಗೆ ಚಾರ್ಟೆಡ್ ಅಕೌಂಟ್ ಜೊತೆಗೆ ಚರ್ಚೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದಾವೆ. ಇವತ್ತು ಬೆಳಿಗ್ಗೆ 11 ಗಂಟೆಗೆ ಮತ್ತೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ಮುಂದೆ ಡಿ.ಕೆ. ಶಿವಕುಮಾರ್ ಹಾಜರಾಗಬೇಕಾಗತ್ತೆ. ನಿನ್ನೆ ಡಿ.ಕೆ. ಶಿವಕುಮಾರ್ ಅವರಿಗೆ ಇಂಥದ್ದೊಂದು ನಿರ್ದೇಶನವನ್ನ ನೀಡಿದ್ದಾರೆ ಇಡಿ ಅಧಿಕಾರಿಗಳು. ಜೊತೆಗೆ ಆ ನಂತರದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದಂತ ಡಿ.ಕೆ. ಶಿವಕುಮಾರ್ ಕೂಡ ಹೇಳಿದ್ರು, ನಾನು ನಾಳೆ 11 ಗಂಟೆಗೆ ಅಧಿಕಾರಿಗಳು ಹೇಳಿದರೆ ಹಾಜರಾಗಿ ಅಂತ, ನಾನು ಕೂಡ ವಿಚಾರಣೆಗೆ ಸ್ಪಂದಿಸ್ತೀನಿ, ಸಹಕಾರವನ್ನು ನೀಡ್ತೀನಿ ಅನ್ನುವಂತ ಮಾತನ್ನ ಅವ್ರಿಗೆ ನೀಡಿದ್ದೀನಿ. ಕೊಟ್ಟ ಮಾತಿನಂತೆ ನಡ್ಕೊಳ್ತೀನಿ, ಇವತ್ತು ಬೆಳಿಗ್ಗೆ 11 ಗಂಟೆಗೆ ಬಂದು ಹಾಜರಾಗ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರು. ಸೊ ಇವತ್ತು ಬೆಳಿಗ್ಗೆ 11 ಗಂಟೆಗೆ ಮತ್ತೆ ವಿಚಾರಣೆ ಆರಂಭ ಆಗುತ್ತೆ. ಇವತ್ತು ಎಷ್ಟೊತ್ತು ವಿಚಾರಣೆ ನಡೆಯುತ್ತೆ, ಸುದೀರ್ಘವಾಗಿ ವಿಚಾರಣೆ ನಡೆಯುತ್ತಾ ಇಲ್ವಾ ಅನ್ನುವಂಥದ್ದನ್ನ ಕಾದ್ ನೋಡಬೇಕು. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರನ್ನ ಅರೆಸ್ಟ್ ಮಾಡ್ತಾರ, ಅಂದ್ರೆ ವಶಕ್ಕೆ ಪಡ್ಕೊಳ್ತಾರ. ಪ್ರಮುಖವಾಗಿ ಕಾಡ್ತಾ ಇರುವಂತ ಪ್ರಶ್ನೆ ಅದು. ಯಾಕೆಂದ್ರೆ ನಿನ್ನೆನೆ ಎಲ್ಲಿ ಅರೆಸ್ಟ್ ಆಗ್ಬಿಡ್ತಾರೆ ಡಿ.ಕೆ. ಶಿವಕುಮಾರ್ ಅನ್ನೋದನ್ನ ಎಲ್ಲರೂ ಕೂಡ ಕುತೂಹಲದಿಂದ ಕಾದು ನೋಡ್ತಾ ಇದ್ರು. ಯಾಕೆಂದ್ರೆ ದಿಢೀರಂತ ಅವರು ಕೋರ್ಟ್ಗೆ ಅರ್ಜಿಯನ್ನ ಹಾಕ್ತಂತ ಸಂದರ್ಭದಲ್ಲಿ ಏನಾಗುತ್ತೋ ಏನೋ ಅಂತ ಇತ್ತು. ಆ ಅರ್ಜಿ ಕೂಡ ವಜಾ ಆಯ್ತು. ಡಿ.ಕೆ. ಶಿವಕುಮಾರ್ ಅವರಿಗೆ ಎಲ್ಲೋ ಒಂದ್ ಕಡೆ ಭಯ ಕೂಡ ಕಾಡ್ತಾ ಇತ್ತು. ಇವತ್ತು ಏನಾಗ್ಬೋದು ಅನ್ನುವ ನಿರೀಕ್ಷೆಯಲ್ಲೇ ರಾಜ್ಯದ ಜನ ಕೂಡ ನೋಡ್ತಾ ಇರುವಂತದ್ದು, ಅರೆಸ್ಟ್ ಆಗ್ತಾರಾ ಡಿ.ಕೆ. ಶಿವಕುಮಾರ್ ಅವರು ಅಂತ. ಯಾಕೆಂದ್ರೆ ನಿನ್ನೆ ರಿಲೀಫ್ ಸಿಕ್ಕಿತ್ತು ಅವರಿಗೆ. ಪೃಥ್ವಿರಾಜ್, ನಾನು ಆಗ್ಲೇ ಹೇಳ್ತಿದ್ದಲ್ಲ, ಅವರು ಚಾರ್ಟೆಡ್ ಅಕೌಂಟ್ಗಳ ಜೊತೆ ಮತ್ತೆ ವಕೀಲರ ಜೊತೆ ಚರ್ಚೆ ಮಾಡ್ತಿದ್ರು ಅಂತ. ವಕೀಲರ ಜೊತೆ ಚರ್ಚೆ ಮಾಡ್ತಿದ್ದ ಇದು ಏನಂತಂದ್ರೆ, ಒಂದೊಮ್ಮೆ ವಿಚಾರಣೆ ಸಂದರ್ಭದಲ್ಲಿ ತಮ್ಮನ್ನ ವಶಕ್ಕೆ ಪಡೆದುಕೊಂಡ್ರೆ ಮುಂದಿನ ಕಾನೂನು ಹೋರಾಟವನ್ನ ಯಾವ ರೀತಿಯಲ್ಲಿ ನಾವು ಮಾಡಬೇಕು. ಯಾಕೆಂದ್ರೆ ವಶಕ್ಕೆ ಪಡ್ಕೊಂಡಂತಹ 24 ಗಂಟೆ ಒಳಗಡೆ ಜಾರಿ ನಿರ್ದೇಶನಾಲಯದ ನ್ಯಾಯಾಲಯದ ಮುಂದೆ ಡಿ.ಕೆ. ಶಿವಕುಮಾರ್ ಅವರನ್ನ ಹಾಜರುಪಡಿಸಬೇಕಾಗತ್ತೆ. ಅಲ್ಲಿ ಅಧಿಕಾರಿಗಳು ಮಾತ್ರ ಇದ್ರೆ ಏನೋ ನಮ್ಮ ಕಾನೂನು ಹೋರಾಟಕ್ಕೆ ಹಿನ್ನಡೆ ಆಗುತ್ತೆ. ನಮ್ಮ ಪರ ವಕೀಲರು ಇರಲಿ ಎನ್ನುವ ಕಾರಣಕ್ಕೋಸ್ಕರ ನಿನ್ನೆ ಸಂಜೆ ದೆಹಲಿಗೆ ಬರ್ತಿದ್ದಂತಾನೆ ವಕೀಲರ ಜೊತೆ ಇದ್ದಾರೆ ಡಿ.ಕೆ. ಶಿವಕುಮಾರ್. ಅದಲ್ಲದೆ ಫೋನ್ ಮುಖಾಂತರವೂ ಕೂಡ ವಕೀಲರ ಜೊತೆ ಚರ್ಚೆಯನ್ನ ಮಾಡ್ತಿದ್ದಾರೆ, ಸಮಾಲೋಚನೆಯನ್ನ ಮಾಡ್ತಿದ್ದಾರೆ. ಇವತ್ತು ಕೂಡ ಈ ಬಂಧನ ಸಾಧ್ಯತೆ ಇರುವುದರಿಂದ ವಕೀಲರ ಜೊತೆ ಈಗಾಗಲೇ ಚರ್ಚೆಯನ್ನ ಮಾಡಿದರೆ ನಾವು ಯಾವ ರೀತಿ ನಮ್ಮ ಕಾನೂನು ಹೋರಾಟವನ್ನ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ. ಅದಲ್ಲದೆ ಏನೋ ಮುಂದೆ ಏನಾದರೂ ನ್ಯಾಯಮೂರ್ತಿಗಳೆದುರು ಹಾಜರುಪಡಿಸಿದ್ದೇ ಆದಂತಹ ಸಂದರ್ಭದಲ್ಲಿ ನಾವು ಹೇಗಿರಬೇಕು ಅನ್ನುವ ನಿಟ್ಟಿನಲ್ಲಿ ಕೂಡ ಅವರು ಸಮಾಲೋಚನೆ ನಡೆಸಿದರೆ, ಅದಕ್ಕೋಸ್ಕರ ವಕೀಲರನ್ನ ಇಟ್ಕೊಂಡಿದ್ದಾರೆ. ಆ ಸಾಧ್ಯತೆಯೂ ಕೂಡ ಇದೆ. ಯಾಕೆಂದ್ರೆ ಒಂದೊಮ್ಮೆ ಡಿ.ಕೆ. ಶಿವಕುಮಾರ್ ಅವರು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳಿಗೆ ನೀಡುವಂತಹ ಉತ್ತರಗಳು ಸಮರ್ಪಕ ಅಂತ ಅನ್ನಿಸ್ತಾ ಇದ್ರೆ, ಸಮಂಜಸ ಅಂತ ಅನ್ನಿಸ್ತಾ ಇದ್ರೆ, ಸೂಕ್ತ ಅಂತ ಅನ್ನಿಸ್ತಾ ಇದ್ರೆ, ಮತ್ತೆ ಅವರಿಗೆ ಅದು ಮನವರಿಕೆ ಆಗದೆ ಇದ್ರೆ ಆಗ ಇವರನ್ನ ವಶಕ್ಕೆ ಪಡ್ಕೊಳ್ಳುವಂತ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ಈ ರೀತಿಯ ಮನಿ ಲ್ಯಾಂಡ್ರಿಂಗ್ ಪ್ರಕರಣಗಳಲ್ಲಿ ಏನೋ ಆರೋಪಿ ಸ್ಥಾನದಲ್ಲಿರುವಂತವರು ನೀಡುವ ಉತ್ತರದ ಆಧಾರದ ಮೇಲೆ ಅವರನ್ನ ವಶಕ್ಕೆ ಪಡೆಯುವ ಮತ್ತು ಬಿಡುವಂತಹ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಇವತ್ತು ಡಿ.ಕೆ. ಶಿವಕುಮಾರ್ ಯಾವ ರೀತಿ ವಿಚಾರಣೆಗೆ ಸ್ಪಂದಿಸ್ತಾರೆ ಮತ್ತು ಡಿ.ಕೆ. ಶಿವಕುಮಾರ್ ಯಾವ ರೀತಿ ಇಡಿ ಅಧಿಕಾರಿಗಳು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡ್ತಾರೆ ಅನ್ನುವಂಥದ್ದರ ಮೇಲೆ ಅವರು ಇಡಿ ಅಧಿಕಾರಿಗಳ ವಶಕ್ಕೆ ಒಳಗಾಗ್ತಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸುತ್ತೆ. ಸೊ ಆ ಸಾಧ್ಯತೆಯೂ ಇದೆ. ಜೊತೆಗೆ ಅವರನ್ನ ಇವತ್ತು ಸುದೀರ್ಘವಾಗಿ ವಿಚಾರಣೆ ನಡೆಸಿ ಮತ್ತೆ ನಾಳೆಗೂ ವಿಚಾರಣೆ ಕರಿಬಹುದು, ಅಥವಾ ಮುಂದೊಂದು ದಿನ ಡೇಟ್ ಕೊಟ್ಟು ಅವತ್ತಿಗೆ ವಿಚಾರಣೆ ಕರಿಬಹುದು, ಅಥವಾ ಇವತ್ತೇ ವಶಕ್ಕೆ ಪಡೆದುಕೊಂಡು 24 ಗಂಟೆ ಒಳಗಡೆ ನ್ಯಾಯಮೂರ್ತಿಗಳ ಎದುರುಗಡೆ ಹಾಜರುಪಡಿಸಿ ಹೆಚ್ಚಿನ ವಿಚಾರಣೆಯನ್ನ ನಡೆಸಬಹುದು. ಈ ಎಲ್ಲ ಸಾಧ್ಯತೆಗಳು ಕೂಡ ಇದಾವೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಧನೇಶ್ ಬೂಕನಕೆರೆ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಡಿಕೆಶಿಯನ್ನ ಸಿಲುಕಿಸೋದಕ್ಕೆ ಇಡಿ ಹೆಣೆದಂತ ಬಲೆ ಹೇಗಿದೆ, ಇಡಿ ಅಧಿಕಾರಿಗಳು ಮಾಡಿರುವಂತ ಪ್ಲಾನ್ ಆದ್ರೂ
ಎಂತದ್ದು ಅನ್ನೋದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ವಿ. ದೆಹಲಿ ಮೂಲಗಳಿಂದ ನ್ಯೂಸ್ 18ಗೆ ಮಾಹಿತಿ ಲಭ್ಯವಾಗಿದೆ. ಯಾವ ರೀತಿಯಾಗಿ ಇಡಿ ಇಲ್ಲಿ ಬಲೆಯನ್ನ ಹೆಣೆದಿರುವಂತದ್ದು, ಇಡಿ ಅಧಿಕಾರಿಗಳು ಮಾಡಿರುವಂತ ಪ್ಲಾನ್ ಆದ್ರೂ ಏನು, ದೆಹಲಿ ಮೂಲಗಳಿಂದ ನ್ಯೂಸ್ 18ಗೆ ಲಭ್ಯವಾಗಿರುವಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಡಿ.ಕೆ. ಶಿವಕುಮಾರ್ ಅವರಿಗೆ ಯಾವ ರೀತಿಯಾದಂತ ಸಂಕಷ್ಟ ಎದುರಾಗಬಹುದು ಮುಂದೆ ಅಂತ. ಡಿ.ಕೆ.ಶಿಗೆ ಕೆಡ್ಡವನ್ನ ತೋಡೋದಕ್ಕೆ ಇಡಿ ಬಳಿ 4 ಅಸ್ತ್ರಗಳಿದೆ. ಆ 4 ಅಸ್ತ್ರಗಳನ್ನ ನಿಮ್ಗೆ ಹೇಳ್ತೀವಿ. ದೆಹಲಿ ಮೂಲಗಳಿಂದ ಲಭ್ಯವಾಗಿರುವಂತ ಮಾಹಿತಿ ಇದು ಡಿ.ಕೆ. ಶಿವಕುಮಾರ್ ಅವರನ್ನ ಹಣಿಯೋದಕ್ಕೆ ಯಾವ ರೀತಿಯಾಗಿ ಇಲ್ಲಿ ಇಡಿ ಅಧಿಕಾರಿಗಳು ಸಜ್ಜಾಗಿದ್ದಾರೆ, ಪ್ಲಾನ್ ಅನ್ನ ರೂಪಿಸಿದ್ದಾರೆ ಅನ್ನೋದು. ಡಿ.ಕೆ.ಶಿಗೆ ಕೆಡ್ಡ ತೋಡೋದಕ್ಕೆ ಇಡಿ ಬಳಿ ಅಂದ್ರೆ ಜಾರಿ ನಿರ್ದೇಶನಾಲಯದ ಬಳಿ 4 ಅಸ್ತ್ರಗಳಿದೆ. ಆ 4 ಅಸ್ತ್ರ ಹಿಡಿದು ಕೆಡ್ಡವನ್ನ ತೋಡೋದಕ್ಕೆ ಪ್ಲಾನ್ ಅನ್ನ ರೆಡಿ ಮಾಡಿಕೊಂಡಿದೆ ಜಾರಿ ನಿರ್ದೇಶನಾಲಯ. ಇವತ್ತು ಡಿ.ಕೆ.ಶಿ ಬಚಾವಾದ್ರೂ ಕೂಡ ನಾಳೆ 4 ಅಸ್ತ್ರ ಅಂತೂ ಫಿಕ್ಸ್ ಆಗುತ್ತೆ. ಆ 4 ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಮುಂದಾಗಿರುವಂತದ್ದು ಇಡಿ. ಇಲ್ಲಿ ಇಡಿ ಬಳಿ ಇರುವಂತ ಆ 4 ಅಸ್ತ್ರ ಬೇರೆ ಯಾವುದು ಕೂಡ ಅಲ್ಲ, ಬೇರೆ ಯಾವುದು ಅನ್ನೋದು ಕೂಡ ನಿಮ್ಗೆ ಸಾಕಷ್ಟು ಅನುಮಾನಗಳು ಕಾಡ್ತಾ ಇರುತ್ತೆ. ಯಾವ್ದಪ್ಪ 4 ಅಸ್ತ್ರ, ಏನು ಹೇಳ್ತಾ ಇದ್ದಾರೆ ಇವರು, ಅದು ಬೇರೆ ಏನೂ ಅಲ್ಲ. 4 ಅಸ್ತ್ರ ಅಂದ್ರೆ 4 ಡಿ.ಕೆ. ಶಿವಕುಮಾರ್ ಅವರ ಆಪ್ತರ ಹೇಳಿಕೆಗಳು ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಭವಿಷ್ಯವನ್ನ ನಿರ್ಧಾರ ಮಾಡುವಂತದ್ದು. 4 ಡಿ.ಕೆ.ಶಿ ಆಪ್ತರಿಗೂ ಹಿಂದೆ ಇಡಿ ಗುಲಾವನ್ನ ನೀಡುವಂತ ಸಾಧ್ಯತೆ ಇದೆ. ಶರ್ಮಾ ಟ್ರಾನ್ಸ್ಪೋರ್ಟ್ ನ ಸುನಿಲ್ ಶರ್ಮಾ ಅವರು, ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಸಚಿನ್ ನಾರಾಯಣ್, ಹಾಗೆ ರಾಜೇಂದ್ರ, ಇನ್ನು ಕರ್ನಾಟಕ ಭವನ ಅಧಿಕಾರಿ ಆಗಿರುವಂತ ಆಂಜನೇಯಗೆ ಇಡಿ ಅಧಿಕಾರಿಗಳು ಬುಲಾವ್ ನೀಡುವಂತ ಸಾಧ್ಯತೆ ಇದೆ. ಇವತ್ತು 8.59 ಕೋಟಿ ಹಣದ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರನ್ನ ವಿಚಾರಣೆ ನಡೆಸಲಾಗ್ತಾ ಇದೆ. ಡಿ.ಕೆ.ಶಿ ಆಪ್ತರನ್ನು ಕೂಡ ವಿಚಾರಣೆಯನ್ನ ನಡೆಸಿದಂತ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಡಿ.ಕೆ. ಶಿವಕುಮಾರ್ ಅವರ ಪ್ರಕರಣದಲ್ಲಿ ಏನಾಗುತ್ತೆ, ಡಿ.ಕೆ. ಶಿವಕುಮಾರ್ ಅವರನ್ನ ಬಂಧಿಸಲಾಗುತ್ತಾ ಇಲ್ವಾ ಅಂತ. ಐಟಿ ವಿಚಾರಣೆ ವೇಳೆ ಕೊಟ್ಟಂತ ಹೇಳಿಕೆ, ಈಗಿನ ಹೇಳಿಕೆಗಳು, ಹಾಗೆ ಡಿ.ಕೆ. ಶಿವಕುಮಾರ್ ಅವರ ಆಪ್ತರು ಹಿಂದೆ ಕೊಟ್ಟಂತ ಹೇಳಿಕೆ, ಮುಂದೆ ಕೊಡುವಂತ ಹೇಳಿಕೆ ಒಂದಕ್ಕೊಂದು ತಾಳೆ ಆದ್ರೂ ಕೂಡ ಕಷ್ಟ, ಆಗದಿದ್ರೂ ಕಷ್ಟ ಅನ್ನುವ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಡಿ.ಕೆ.ಶಿ ಮತ್ತು ಆಪ್ತರ ಉತ್ತರ ಒಂದೇ ಆದ್ರೂ ಕಷ್ಟ ಆಗುತ್ತೆ. ಡಿ.ಕೆ. ಶಿವಕುಮಾರ್ ಅವರಿಗೆ 5 ಉತ್ತರ ಬೇರೆ ಬೇರೆ ಆದ್ರೂ ಕೂಡ ಡಿ.ಕೆ.ಶಿಗೆ ಕಷ್ಟ ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇದೆ. ಆ ತರ ಪ್ರಶ್ನೆಗಳನ್ನ ರೆಡಿ ಮಾಡಿದೆಯಂತೆ ಇಡಿ ಟೀಮ್. ಯಾಕೆಂದ್ರೆ ಇಲ್ಲಿ ಸಾಕಷ್ಟು ಡ್ರಿಲ್ ಮಾಡಲಾಗ್ತಾ ಇದೆ. ನಿನ್ನೆನೂ ಕೂಡ ಸತತ 5 ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡಲಾಗಿರುವಂತದ್ದು, ಸಾಕಷ್ಟು ಪ್ರಶ್ನೆಗಳನ್ನ ಕೇಳಲಾಗಿದೆ. ಇವತ್ತು ಕೂಡ 11 ಗಂಟೆಗೆ ವಿಚಾರಣೆಗೆ ಕರೆಯಲಾಗಿದೆ. 11 ಗಂಟೆಗೆ ವಿಚಾರಣೆಗೆ ಹಾಜರಾಗ್ತಾರೆ ಡಿ.ಕೆ. ಶಿವಕುಮಾರ್ ಅವರು. ಇವತ್ತು ಕೂಡ ಕಂಪ್ಲೀಟ್ ಡೇ ಡಿ.ಕೆ. ಶಿವಕುಮಾರ್ ಅವರನ್ನ ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ. ಇಲ್ಲಿ ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರ ಆಪ್ತರ ಆನ್ಸರ್ಗಳು ಕೂಡ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ. ಡಿ.ಕೆ. ಶಿವಕುಮಾರ್ ಅವರನ್ನ ಬಂಧಿಸಬೇಕೋ ಬೇಡವೋ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ